ಕಾಂಪ್ಯಾಕ್ಟ್ ಆಗಿದೆ ಬೈಕು ಅಂತ ಹೇಳಿದ್ರೆ ಎಷ್ಟು ಫುಲ್ ಚಿಕ್ಕ ಗಾಡಿ ತರ ಅನ್ಸುತ್ತೆ ನನಗೆ. ನಿಮಗೆ 12 kg ಈ ಗಾಡಿಯ ವೆಯ್ಟ್ ಕಮ್ಮಿ ಇದೆ. ಎಷ್ಟಾಗಲ ಇದೆ ಸೀಟು, ಸೀಟಿಂಗ್ ಕೂಡ ಚೆನ್ನಾಗಿದೆ. 1 2 3 let's go. ಹಲೋ, ವೆಲ್ಕಮ್ ಬ್ಯಾಕ್. ಸೊ KTM ಡ್ಯೂಕ್ 160 ಇಂಡಿಯಾದಲ್ಲಿ ಆಗಸ್ಟ್ 11ನೇ ತಾರೀಕು ಲಾಂಚ್ ಆಯಿತು. ಇದೇ ಸೆಪ್ಟೆಂಬರ್ 14ನೇ ತಾರೀಕು ಇಡೀ ಕರ್ನಾಟಕದಲ್ಲಿ ಕೂಡ ಲಾಂಚ್ ಆಯಿತು, ಅಂದರೆ ಸ್ಟೇಟ್ ವೈಸ್ ಲಾಂಚು. ನಾನು ರೀಲ್ಸ್ ಕೂಡ ಹಾಕಿದ್ದೆ. ಅದಾದಮೇಲೆ ನನಗೆ ಡೀಟೇಲ್ ರಿವ್ಯೂ ಬೇಕು ಅಂತ ಹೇಳಿ ತುಂಬ ಜನ ಕಮೆಂಟ್ ಹಾಕಿದ್ರಿ. ಸೊ ಎಕ್ಸ್ಕ್ಲೂಸಿವ್ ಆಗಿ KTM ಡ್ಯೂಕ್ 160ಯ ರಿವ್ಯೂನ ನಿಮ್ಮೊಟ್ಟಿಗೆ ಈಗ ಹೇಳೋದಕ್ಕೆ ಅಂತ ಬಂದಿದ್ದೀನಿ. ಆ್ಯಂಡ್ ಈ ಗಾಡಿ ಅಫ್ಕೋರ್ಸ್ ಈಗ KTM 150 ಡ್ಯೂಕ್ 150 ಇತ್ತಲ್ಲ, ಅದನ್ನು ಡಿಸ್ಕಂಟಿನ್ಯೂ ಮಾಡಿ 160ಗೆ ಇವಾಗ ಇವರು ಕೈ ಹಾಕಿ ಮಾರ್ಕೆಟ್ಗೂ ಬಿಟ್ಟಾಗ್ಬಿಟ್ಟಿದೆ. ಸೊ ಎಂಟ್ರಿ ಲೆವೆಲ್ ಆಫ್ ದ ಡ್ಯೂಕ್ ಅಂತ ಹೇಳ್ಬೋದು. ಸೊ ಎಂಟ್ರಿ ಲೆವೆಲ್ಗೆ ಡ್ಯೂಕ್ 160 ಇವಾಗ ಇದೆ. 150 ಇದ್ದಿದ್ದು ಈಗ 160ಗೆ ಬಂದಿದೆ. ಆ್ಯಂಡ್ ತುಂಬ ಜನ KTM ಲವರ್ಸ್ ಅಫ್ಕೋರ್ಸ್ ಇದ್ದೇ ಇರ್ತೀರಾ ಅಂತ ಗೊತ್ತು. ನಿಮಗೆ ಇಷ್ಟವಾಗಿರುವಂಥ ಬೈಕ್ ಯಾವುದು KTM ಸೆಕ್ಟ್ರಲ್ಲಿ ಅದನ್ನು ಕಮೆಂಟಲ್ಲಿ ತಿಳಿಸಿ. ಇದು ಎಂಟ್ರಿ ಲೆವೆಲ್ ಬೈಕ್ ಅಂತ ಹೇಳಿದೆ. ಹಾಗಾದರೆ ಈ ಬೈಕ್ನ ಯೂಸ್ ಮಾಡುವಂಥವ್ರು ಯಾವ ರೀತಿ ಇರ್ಬೋದು, ಅಥವಾ ಅವ್ರ ಮೆಂಟಾಲಿಟಿ ಯಾವ ರೀತಿ ಇರಬಹುದು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಆ್ಯಂಡ್ ಅಫ್ಕೋರ್ಸ್ ಈ ಗಾಡಿಯ ಸ್ಪೆಸಿಫಿಕೇಷನ್ಸ್ ಬಗ್ಗೆನೂ ಸಹ ಹಲವಾರು ಮಾತುಗಳನ್ನ ಹಾಡೋಕ್ಕಿದೆ, ಎಲ್ಲನೂ ಮಾತಾಡ್ತಾ ಹೋಗ್ಬಿಡೋಣ. ಈ ಗಾಡಿ ಬೇಸಿಕಲಿ ನಿಮಗೆ ನೋಡಿದ ತಕ್ಷಣ ಏನನ್ಸುತ್ತೆ ಹೇಳಿ, ನೇಕೆಡ್ ಲುಕ್ ಅಫ್ಕೋರ್ಸ್. ಅದಾದಮೇಲೆ ಕಾಲೇಜ್ ಗೋಯಿಂಗ್ ಸ್ಟೂಡೆಂಟ್ಸ್ಗಂತೂ ಒಂದು ಪರ್ಫೆಕ್ಟ್ ಅಂತ ಹೇಳ್ಬೋದು. ಯಾಕಂದರೆ ಹುಡುಗಿಯರನ್ನೆಲ್ಲ ಪಟಾಯಿಸ್ಕೋಬೇಕು ಅಂತ ಹೇಳಿದ್ರೆ ಅಫ್ಕೋರ್ಸ್ ಡ್ಯೂಕ್ ಹೆಂಗೆ ಅಂದರೆ ಆ ಕಾಲದಿಂದನೂ ಡ್ಯೂಕ್ ಇದೆ ಅಂತ ಅಂದರೆ ಅದೊಂದು ಎಮೋಷನ್. ಹೌದು, ಎಲ್ಲ ಬೈಕ್ಗಳು ಎಲ್ಲ ಬ್ರ್ಯಾಂಡ್ಗಳ ಮೇಲೂ ಎಲ್ಲರಿಗೂ ಒಂದೊಂದು ಎಮೋಷನ್ಸ್ ಇದ್ದೇ ಇರುತ್ತೆ. ಸೊ ಡ್ಯೂಕ್ ಅಂತ ಹೇಳಿದ್ರೆ ಇನ್ನೊಂಥರ ಎಕ್ಸ್ಟ್ರಾ ಎಮೋಷನ್ನು. ಯಾಕೆ ಅಂದರೆ ಕಾಲೇಜಿಗೆ ಹೋಗಬೇಕು ಅಂತಂದರೆ ಸ್ವಲ್ಪ ಸ್ಟೈಲಾಗಿ ಹೋಗಬೇಕು ಅಂತಂದರೆ ಅವಾಗೆಲ್ಲ ಡ್ಯೂಕ್ ಎತ್ಕೊಂಡು ಹೋಗೋರು. ಸೊ ಅದೊಂಥರ ಇದಕ್ಕೆ ಸಪ್ರೇಟ್ ಫ್ಯಾನ್ ಬೇಸ್ ಇದೆ. ಒಂದು ಡ್ಯೂಕ್ ಸೆಕ್ಟರು, ಒಂದು RC ಸೆಕ್ಟರು, ಇದರಲ್ಲೇ ಸ್ಪ್ಲಿಟ್ ಆಗಿರೋದ್ರಿಂದ, ಮತ್ತು ಅಡ್ವೆಂಚರ್ ಸೆಕ್ಟರ್ಸು ಎಲ್ಲನೂ ಸ್ಪ್ಲಿಟ್ ಆಗಿರೋದ್ರಿಂದ ಬೇಸಿಕಲಿ ಡ್ಯೂಕ್ ಒಂಥರ ಕಾಲೇಜ್ ಗೋಯಿಂಗ್ ಸ್ಟೂಡೆಂಟ್ಸ್ಗೆ ಅಂತ ಹೇಳ್ಬೋದು. ಅಡ್ವೆಂಚರ್ಗಳನ್ನ ಮಾಡ್ತೀನಿ ಅಂದರೆ ನಿಮಗೆ 360 390 ಎಲ್ಲ ಬಂದಿದ್ದಾವೆ. ಇವಾಗ ನಿಮ್ಗೆ ಏನು ಬೇಕೋ ಚಾಯ್ಸ್ ಮಾಡ್ಕೋಬೋದು. ಬಟ್ ಇದು ಎಂಟ್ರಿ ಲೆವೆಲ್ ಆಗಿರೋದ್ರಿಂದ ನಿಮಗೆ ಡೈಲಿ ಕಮ್ಯೂನ್, ಕಾಲೇಜ್ ಗೋಯಿಂಗ್ ಅಥವಾ 160cc ತುಂಬ ಅಡ್ವೆಂಚರ್ ಮಾಡೋಕ್ಕಾಗಲ್ಲ. ಮಾಡ್ಬೋದು, ಮಾಡೋಕ್ಕೆ ಆಗಲ್ಲ ಅಂತ ನಾನೇನು ಹೇಳ್ತಿಲ್ಲ. ಬಟ್ ಮಿನಿಮಲಲ್ಲಿ ಮಾಡ್ಬೋದು, ಆಫ್ ರೋಡಿಂಗ್ ಮಾಡ್ಬೋದು. ಸೊ ಎಂಟ್ರಿ ಲೆವೆಲ್ ಆಗಿರೋದ್ರಿಂದ ನಿಮ್ಗೆ ಹೆಂಗೆ ಬೇಕೋ ಹಂಗೆ ಉಜ್ಜಾಡ್ಬೋದು ಅಂತಲೂ ಹೇಳ್ತೀನಿ. ಆಮೇಲೆ ಸ್ವಿಚೇಬಲ್ ABS ಕೂಡ ಕೊಟ್ಟಿದ್ದಾರೆ ಬಾಸ್ ಈ ಗಾಡಿಯಲ್ಲಿ. 160cc ಇವಾಗೆಲ್ಲ ಫುಲ್ ಪ್ಯಾಕಲ್ಲಿ ಬಂದಿದೆಯಲ್ಲ. ಒಟ್ಟಿನಲ್ಲಿ ಇದು ಪವರ್ ಪ್ಯಾಕ್ ಫುಲ್ ಪಾಕೆಟ್ ಫ್ರೆಂಡ್ಲಿ ಬೈಕ್ ಅಂತ ಹೇಳೋದ್ರಲ್ಲಿ ತಪ್ಪೇ ಆಗಲ್ಲ. ನಿಮಗೆ ಇನ್ನೊಂದು ನೆನಪಿರಲಿ, ಈ ಗಾಡಿಗೆ ಮೊದಲು ಕಾಂಪಿಟೇಷನ್ ಅಂತ ಇದ್ದಿದ್ದು ಒಂದೇ ಯಮಹಾ MT-15. ಸೊ ಅದಕ್ಕೂ ಇದಕ್ಕೂ ಹೆಂಗೆ ಎಲ್ಲನೂ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಸೊ ಇವತ್ತು ನಿಮ್ಮೊಟ್ಟಿಗೆ ನಾನು ಡ್ಯೂಕ್ 160ಯ ಕಂಪ್ಲೀಟ್ ರಿವ್ಯೂ ಜೊತೆಗೆ ರೈಡಿಂಗ್ ಎಕ್ಸ್ಪೀರಿಯನ್ಸ್ ಎರಡನ್ನೂ ಸಹ ಇವಾಗ ಶೇರ್ ಮಾಡ್ಕೊತೀನಿ. ಲೆಟ್ಸ್ ಗೋ KTM ಲವರ್ಸ್, ಅಸೆಂಬಲ್ ಆಗಿ. ಲುಕ್ಸ್ಗಳ ಬಗ್ಗೆ ನಾವು ಮಾತಾಡ್ತಾ ಹೋಗ್ಬಿಡೋಣ. ಇಲ್ಲಿ ನೋಡಿ, ನಾರ್ಮಲ್ ಇವಾಗ ಎಲ್ಲದಕ್ಕೂ LED ಬಂದಿರುವಂಥದ್ದು. ಸೊ ಅದರಲ್ಲೂ ಸಹ LED DLR ಹೆಡ್ಲ್ಯಾಂಪ್ಸ್ನ ಯೂಸ್ ಮಾಡಿದ್ದಾರೆ. ನಿಮಗಿಲ್ಲಿ ಬೆಳಕಿರೋದ್ರಿಂದ ನಿಮಗೆ ಅದು ವಿಸಿಬಿಲಿಟಿ ಕಾಣಿಸ್ತಾ ಇಲ್ಲ, ನೀಟಾಗಿ ಬೀಳ್ಬೋದು. LED ಅಂದರೆ ಇವಾಗ ನಿಮ್ಗೆ ಗೊತ್ತಿರೋ ಹಾಗೆ ಫಾಗ್ ಲ್ಯಾಂಪ್ ಸ್ಕೀಮ್ ಎಲ್ಲನೂ ಇವಾಗ ಏನು ಬ್ಯಾನ್ ಮಾಡಿ ಇಕ್ಕಿದಾರಲ್ಲ. ಸೊ ಏನು ಬೇರೆಯವ್ರಿಗೆ ಡಿಸ್ಟರ್ಬ್ ಆಗುತ್ತೆ ಹಂಗೆ ಹಿಂಗೆ ಅಂತ. ಸೊ ಒಂದು ಸಜೆಷನ್ ಏನು ಕೊಡೋದು ಅಂತ ಅಂದರೆ, ಈ ಮ್ಯಾನುಫ್ಯಾಕ್ಚರ್ ಮಾಡಬೇಕಾದ್ರೇ ನಮಗೆ ಲೈಟ್ಸ್ಗಳನ್ನ ಕರೆಕ್ಟಾಗಿ ರೋಡಿಗೆ ವಿಸಿಬಿಲಿಟಿ ಆಗುವಂಥ ಲೈಟ್ಸ್ಗಳನ್ನ ಇವರು ಮೊದಲೇ ಕೊಟ್ಬಿಟ್ರೆ ನಾವು ಎಕ್ಸ್ಟ್ರಾ ಫಾಗ್ ಲ್ಯಾಂಪ್ ಹಾಕ್ಸ್ಕೊಳ್ಳೋಂಥ ಅವಶ್ಯಕತೆ ಇರೋದಿಲ್ಲ. ಆಮೇಲೆ ಫಾಗ್ ಲ್ಯಾಂಪ್ ಹಾಕಿಸ್ಕೊಂಡ್ರು ನಾವು ಅದಕ್ಕೂ ದುಡ್ಡು ಕೊಡಬೇಕು, ಈ ಪೊಲೀಸ್ ಹಿಡಿದ್ರೆ ಅದಕ್ಕೆ ಫೈನೂ ಕೊಡಬೇಕು. ಇದು ಒಂಥರ ಅಜಗಜಾಂತರ. ಸೊ ಮ್ಯಾನುಫ್ಯಾಕ್ಚರಿಂಗ್ ಅವರೇನೆ ನೀಟಾಗಿ ಚೆನ್ನಾಗಿರುವಂಥ ಲೈಟ್ಸ್ನ ಹಾಕ್ಬಿಡಿ. LED ಹಾಕ್ತೀರಿ, ಒಂದು ಸ್ವಲ್ಪ ಬ್ರೈಟ್ ಆಗಿರುವಂಥ ಲೈಟ್ಸ್ ಹಾಕಿ. ಯಾಕೆ ಕಾರ್ ಯೂಸ್ ಮಾಡೋದಿಲ್ವಾ, ಕಾರವ್ರು ಯೂಸ್ ಮಾಡೋದಿಲ್ವ, ಅವ್ರು ನಮಗೆ ಮುಖ ಕೊಡಿಯಲ್ವಾ ನಾವು ಬೈಕರ್ಸ್ಗಳಿಗೆ ಅಥವಾ 2 ವೀಲರ್ ಓಡಾಡೋರಿಗೆ. ಸೊ ಆ ಸಮಸ್ಯೆಗಳನ್ನ ನಾವು ಲೆಕ್ಕ ಹಾಕೊಂಡ್ರೆ ನೀವೇ ಲೈಟ್ನ ನೀಟಾಗಿ ಕೊಟ್ಬಿಟ್ರೆ ನಾವು ಫಾಗ್ ಲ್ಯಾಂಪ್ ಹಾಕ್ಸ್ಕೊಳ್ಳೋ ದುಡ್ಡು ಉಳ್ಕೊಂಬಿಡುತ್ತಲ್ಲ. ಸೊ ಎನಿವೇಸ್ ಇದು LED ಕೊಟ್ಟಿದ್ದಾರೆ ನಮಗೆ. ನೆಕ್ಸ್ಟು ನಾವು ಈ ಕಡೆ ಇಂಡಿಕೇಟರ್ಸ್ನ ನೋಡೋದಾದರೆ ಇದೂ ಸಹ ಎಲ್ಲ LED ಬರುತ್ತೆ. ಸೊ ನೋಡ್ಬೋದು, ಇಲ್ಲಿ ಬಜರ್ ಹಾಕಿಲ್ಲ ಆ್ಯಕ್ಚುಲಿ ಅವರು. ನಿಮಗೆ ಬಜರ್ ಹಾಕಿದರೆ ಸೌಂಡ್ ಬಂದಿರೋದು, ಬಜರ್ ಹಾಕಿಲ್ಲ ಇವರು. ಸೊ ಇದು ಬರುತ್ತೆ. ನೆಕ್ಸ್ಟು ನಮ್ಗೆ ಇದು ನೋಡಿ, ಪಾರ್ಕಿಂಗ್ ಬರುತ್ತೆ, ಪಾರ್ಕಿಂಗ್ ಲೈಟ್ ಕೂಡ ಕೊಟ್ಟಿದ್ದಾರೆ. ಸೊ ಇದಾದಮೇಲೆ ನೆಕ್ಸ್ಟು ನಾವು ಮಾತಾಡೋದು ಹೋದರೆ ಈ ಒಂದು ಗಾಡಿಯ ವೀಲು ಹಾಗೆಯೇ ಕಂಪ್ಲೀಟ್ ಆಗಿರುವಂಥ ಬ್ರೇಕಿಂಗ್ ಸಿಸ್ಟಮ್ಗಳ ಬಗ್ಗೆ ನಾವು ಮಾತಾಡ್ತಾ ಹೋಗೋಣ. ನಿಮಗೆ ಇಲ್ಲಿ ಏನು ಮಾಡಿದ್ದಾರೆ ಅಂತ ಅಂದರೆ 375 mm USD ಫೋರ್ಕ್ಸ್ನ ಯೂಸ್ ಮಾಡಿದ್ದಾರೆ. ಓಕೆನಾ, USD ಫೋರ್ಕ್ಸ್ನ ಯೂಸ್ ಮಾಡಿದ್ದಾರೆ.
ಡಿಸ್ಕ್ ಬ್ರೇಕ್ ಅಫ್ಕೋರ್ಸ್ ಬರುತ್ತೆ, ABS ಎರಡೂ ABS ಇರೋದ್ರಿಂದ ನಿಮಗೆ ಡಿಸ್ಕ್ ಬ್ರೇಕ್ಸ್ ಬರುತ್ತೆ. ಬಟ್ ಈ ಡಿಸ್ಕ್ ಬ್ರೇಕಲ್ಲಿ ನಾವು ಇನ್ನೊಂದು ಗಮನಿಸಬೇಕಾಗಿರೋ ವಿಷಯ ಏನು ಅಂತ ಅಂದರೆ ಇದು ಕಂಪ್ಲೀಟಾಗಿ ವೀಲ್ಗೆ ಅಟ್ಯಾಚ್ ಆಗಿದೆ. ಓಕೆನಾ, ಡಿಸ್ಕ್ ಬ್ರೇಕ್ ಕೆಲವೊಂದಲ್ಲಿ ಏನಾಗಿರುತ್ತೆ ಸಪ್ರೇಟ್ ಆಗಿರುತ್ತೆ, ಬಟ್ ಇಲ್ಲಿ ಏನು ಮಾಡಿದ್ದಾರೆ ವೀಲ್ಗೆ ಅಟ್ಯಾಚ್ ಮಾಡಿಬಿಟ್ಟಿದ್ದಾರೆ. ಈ ಡಿಸ್ಕ್ ಬ್ರೇಕ್ಸ್ ಬಂದು ನಮಗೆ 320 mm ಡಿಸ್ಕ್ ಬ್ರೇಕ್ಸ್ ಹಾಕಿದ್ದಾರೆ. ಡ್ಯುಯಲ್ ಚಾನಲ್ ABS ಇರುತ್ತೆ. ಇಲ್ಲಿ ABS ನಾವು ಇನ್ನೊಂದು ಗಮನಿಸಬೇಕಾಗಿರೋದು ಏನು ಅಂತ ಅಂದರೆ ಇದು ಸ್ವಿಚೇಬಲ್ ABS ಬರುತ್ತೆ. ಸೊ ನಿಮ್ಗೆ ಯಾವಾಗ ಬೇಕು ಆನ್ ಮಾಡ್ಕೊಳ್ಳಿ, ಯಾವಾಗ ಬೇಡ ಅಂದರೆ ಆಫ್ ಮಾಡ್ಕೋಬೋದು. ಸೊ ನಿಮ್ಗೆ ABS ನಾನು ತೋರಿಸ್ಕೊಡ್ತೀನಿ, ನಿಮಗೆ ಓಡೋಮೀಟ್ರಲ್ಲಿ ಇದೆ ನಾನು ತೋರಿಸ್ಕೊಡ್ತೀನಿ. ಆನ್ ಆ್ಯಂಡ್ ಆಫ್ ಮಾಡ್ಕೊಳ್ಳಿ, ಸ್ವಿಚಬಲ್ ಇರುತ್ತೆ. ಆ್ಯಂಡ್ ವೀಲ್ ಕೂಡ ಟ್ಯೂಬ್ಲೆಸ್ ಬರುತ್ತೆ. ಸೊ ಟ್ಯೂಬ್ಲೆಸ್ ಕೊಟ್ಟಿದ್ದಾರೆ. ಆ್ಯಂಡ್ ಈ ಗಾಡಿ ಅಫ್ಕೋರ್ಸ್ 160cc ಅಲ್ಲ, ನಮಗೆ ಟೆಕ್ನಿಕಲಿ ಸ್ಪೀಕಿಂಗ್ ಇದು 164cc ಗಾಡಿ ಬರುತ್ತೆ. 164cc ಗಾಡಿ ಬರುತ್ತೆ. ಸಿಂಗಲ್ ಸಿಲಿಂಡರ್ ಇಂಜಿನ್ ಜೊತೆಗೆ ಲಿಕ್ವಿಡ್ ಕೂಲ್ಡ್ ಬರುವಂಥದ್ದು. ಈ ಗಾಡಿಯ ಪವರ್ ಎಷ್ಟು ಅಂತ ಕೇಳಿದ್ರೆ 19 PS ಅಟ್ 9500 RPM ಈ ಗಾಡಿ ಕೊಡ್ತಾ ಇದೆ. ಜೊತೆಗೆ ಟಾರ್ಕ್ ಬಂದು 15.5 Nm ಕೊಡುತ್ತೆ 1500 RPMಗೆ. ಓಕೆನಾ, ಆಮೇಲೆ ಗ್ರೌಂಡ್ ಕ್ಲಿಯರೆನ್ಸು. ಈಗ ಈ ಕಡೆ ಲುಕ್ ಆಯ್ತಲ್ಲ, ಈ ಕಡೆ ಲುಕ್ ನೋಡೋಣ. ಸೊ ಈ ಗಾಡಿಯ ಗ್ರೌಂಡ್ ಕ್ಲಿಯರೆನ್ಸು ನಾನೇನೋ ಸ್ವಲ್ಪ ಆಫ್ ರೋಡಿಂಗ್ ಮಾಡ್ತೀನಿ ಅಥವಾ ನಾನು ಎಲ್ಲಾದರೂ ಹತ್ತಿಸ್ತೀನಿ ಅಂತ ಹೇಳಿದ್ರೆ ನಿಮಗೆ 174 mm ಗ್ರೌಂಡ್ ಕ್ಲಿಯರೆನ್ಸ್ನ ಕೊಟ್ಟಿದ್ದಾರೆ. ಓಕೆನಾ, ಸೊ ನಿಮಗೆ ಚಾಸಿಯಲ್ಲಿ ಕೂಡ ನಿಮಗೆ ಸ್ವಲ್ಪ ಚೇಂಜಸ್ನ ಮಾಡಿದ್ದಾರೆ. ಸೊ ನಿಮಗೆ ಕಂಪೇರ್ ಮಾಡೋಕ್ಕೆ ಹೋಗಬೇಡಿ, ಬಿಕಾಸ್ ಇವಾಗ ಫಾರ್ ಎಕ್ಸಾಂಪಲ್ ಹೇಳೋದು 200ಅಲ್ಲಿರೋದು ಇಲ್ಲಿ 160 ಬರೋಲ್ಲ. ಸೊ ಸ್ವಲ್ಪ ಚೇಂಜಸ್ ಇದ್ದೇ ಇರುತ್ತೆ ನಮಗೆ. ಸೊ ಚೇಂಜಸ್ ಮಾಡಿದ್ದಾರೆ ಇದರಲ್ಲೂ ಸಹ. ನಿಮಗೆ ಇಲ್ಲಿ ಹಿಂದೆಗಡೆ ನೋಡಿದ್ರೆ ನಿಮಗೆ ಟೈರ್ ಹಗರ್ನ ಕೂಡ ಕೊಟ್ಟಿದ್ದಾರೆ. ಇಲ್ಲಿ ಬ್ರ್ಯಾಂಡಿಂಗ್ನ ಕೂಡ ಮಾಡಿದ್ದಾರೆ ನೋಡಿ, KTM ಅಂತ ಹೇಳಿಬಿಟ್ಟು. ಟೈರ್ ಹಗರ್ ಕೂಡ ತುಂಬ ಚೆನ್ನಾಗಿದೆ. ಸ್ಪೆಷಲಿ ಇದು ಮಳೆಗಾಲದಲ್ಲಿ ನಮಗೆ ತುಂಬಾ ಹೆಲ್ಪ್ ಆಗುತ್ತೆ. ಯಾಕಂದರೆ ಪಿಲಿಯನ್ ಹಿಂದೆ ಕೂತವ್ರಿಗೆ ಏನಾಗುತ್ತೆ ಗೊತ್ತಾ, ಪೂರ್ತಿ ಕೊಚ್ಚೆ ಆಗಿರುತ್ತೆ. ಸೊ ಟೈರ್ ಹಗರ್ ಇದ್ದಾಗ ನಮಗೆ ಏರ್ ರಿಸ್ಕ್ ಕಮ್ಮಿ ಆಗುತ್ತೆ. ಸೊ ಇದ್ರ ಜೊತೆಗೆ ನಮಗೆ ಇದು ಹಿಂದೆಗಡೆನೂ ಸಹ ನಿಮಗೆ LED ಟೈಲ್ ಲ್ಯಾಂಪ್ ಕೊಟ್ಟಿದ್ದಾರೆ ಮತ್ತು ಇಂಡಿಕೇಟರ್ಸ್ನ ಸಮೇತ ಕೊಟ್ಟಿದ್ದಾರೆ. ಈ ಗಾಡಿಯ ಫ್ಯೂಲ್ ಕೆಪಾಸಿಟಿ ಎಷ್ಟು ಬರುತ್ತೆ ಹೇಳಿ? 160cc ಎಷ್ಟು ಬರುತ್ತೆ ಹೇಳಿ, ನೀವೇ ಹೇಳಿ. ಫ್ಯೂಲು ಜಸ್ಟ್ 10 ಲೀಟರ್ಸ್ ಅಷ್ಟೇ ಕೊಟ್ಟಿದ್ದಾರೆ. 10 ಲೀಟ್ರ್ ಕೆಪಾಸಿಟಿ ಇರುವಂಥ ಈ ಗಾಡಿಯ ಒಂದು ಫ್ಯೂಲು. ಸೊ ಇದಾದ ಮೇಲೆ ಡಿಸ್ಪ್ಲೇ ಬಗ್ಗೆ ಇವಾಗ ನಾವು ಮಾತಾಡ್ತಾ ಹೋಗೋಣ. ಡಿಸ್ಪ್ಲೇಯಲ್ಲಿ ಸ್ವಲ್ಪ ಚೇಂಜಸ್ಗಳಿದ್ದಾವೆ. ಏನೇನು ಅಂತ ಹೇಳಿದ್ರೆ, ಸೊ ನೀವು ಇವಾಗ ನೋಡ್ಬೋದು ಯಾವ ರೀತಿ ಏನು ಚೇಂಜಸ್ಸು ಅಂತ ಹೇಳಿ ತಿಳಿಸ್ಕೊಡ್ತೀನಿ ನಾನು. ಸೊ ಈ ಗಾಡಿಯಲ್ಲಿ ನಿಮಗೆ ಯೂಶ್ವಲಿ ಇವಾಗ ಬರ್ತಾ ಇರುವಂಥ ಎಲ್ಲ ಬೈಕ್ಗಳಲ್ಲಿ ಏನಾಗಿರುತ್ತೆ TFT ಡಿಸ್ಪ್ಲೇನ ಕೊಟ್ಟಿರ್ತಾರೆ, ಕರೆಕ್ಟ್ ಅಲ್ವಾ? ಬಟ್ ಈ ಗಾಡಿಯಲ್ಲಿ TFTನ ಕೊಟ್ಟಿಲ್ಲ, ಇಲ್ಲಿ LCD ಡ್ಯಾಶ್ನ ಕೊಟ್ಟಿದ್ದಾರೆ. ಇದು ಬರೀ LCD ಅಷ್ಟೇ ಡಿಸ್ಪ್ಲೇ. ಓಕೆನಾ, LCD TFT ಡಿಸ್ಪ್ಲೇನ ಇವರು ಕೊಟ್ಟಿಲ್ಲ. ಬಟ್ ಇಲ್ಲಿ ನಿಮಗೆ ಕಾಮನ್ ಇನ್ನು ಮಿಕ್ಕಿದೆಲ್ಲ ಏನಿದೆ ಎಲ್ಲ ಡಿಸ್ಪ್ಲೇ ಆಗಿರ್ಬೋದು, ಅಥವಾ ನೀವು ಎಷ್ಟು ಸ್ಪೀಡಲ್ಲಿ ಹೋಗ್ತಾ ಇದ್ದೀರಾ, ನಿಮ್ಮ RPM, ಫ್ಯೂಲು, ಇಂಡಿಕೇಟರ್ಸು, ಟೈಮಿಂಗ್ಸು ಪ್ರತಿಯೊಂದೂ ಕೊಟ್ಟಿದ್ದಾರೆ. ನಿಮಗೆ ಇಲ್ಲಿ ಅಡಿಷ್ನಲ್ ಆಗಿ ಒಂದು ಆ್ಯಡ್ ಮಾಡ್ಕೋಬೇಕು. ಏನು, ನನಗೆ ಬ್ಲೂಟೂತ್ ಕನೆಕ್ಟಿವಿಟಿ ಬೇಕು, ಅಥವಾ ನನಗೆ ಕಾಲ್ಸ್ ಕನೆಕ್ಟ್ ಆಗಬೇಕು, ನನಗೆ ಟರ್ನ್ ಬೈ ಟರ್ನ್ ನ್ಯಾವಿಗೇಷನ್ ಇಂಪಾರ್ಟೆಂಟ್ ಇವಾಗಂತೂ. ಸೊ ಇದೆಲ್ಲ ಬೇಕು ಅಂತ ಹೇಳಿದ್ರೆ ನೀವು ಅಡಿಷ್ನಲ್ 5000 ರೂಪೀಸ್ ಪೇ ಮಾಡಬೇಕಾಗತ್ತೆ. ಎಕ್ಸ್ಟ್ರಾ 5000 ರೂಪೀಸ್ ನೀವು ಪೇ ಮಾಡಿದ್ರೆ ನಿಮಗೆ ಕಂಪ್ಲೀಟಾಗಿ ಬ್ಲೂಟೂತ್ ಸೆಟಪ್ನ ಇವರು ಮಾಡಿಕೊಡ್ತಾರೆ. ಓಕೆನಾ, ಸೊ ಅದೊಂದು ನೋಡ್ಕೋಬೇಕಾಗುತ್ತೆ. ಇದಾದಮೇಲೆ ನಾನು ಹೇಳಿದೆ ನಿಮಗೆ ಆ್ಯಕ್ಚುಲಿ ಗಾಡಿಯಲ್ಲಿ ABS ಆನಲ್ಲಿದೆ, ಸ್ವಿಚೇಬಲ್ ABS ಬರುತ್ತೆ. ಸೊ ನೋಡ್ಬೋದು ನಿಮಗೆ ಎಷ್ಟು ಟ್ರಿಪ್ ಆಗಿದೆ, ಏನು ಎತ್ತ ಎಲ್ಲ ಕಾಣುತ್ತೆ ನೋಡಿ. ABS ಬಂತು ನೋಡಿ. ಇವಾಗ ABS ನೋಡಿ, ರೋಡು ಮತ್ತು ಸೂಪರ್ ಮೋಟೋ ಎರಡೂ ಇದೆ. ಬೇಡ ಅಂತಂದರೆ ನೀವು ಆಫ್ ಕೂಡ ಮಾಡ್ಕೋಬೋದು, ಅದೇನೋ ತೊಂದರೆ ಇಲ್ಲ. ಸೊ ಇದಾದಮೇಲೆ ನಮಗೆ ಇಲ್ಲಿ ಬೈಕ್ ಇನ್ಫಾರ್ಮೇಷನ್ನು ಮತ್ತು ಎಷ್ಟು ಟ್ರಿಪ್ ಹೋಗಿದೆ, ಜೊತೆಗೆ ಸೆಟ್ಟಿಂಗ್ಸಲ್ಲಿ ಏನಾದರೂ ಚೇಂಜ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ಎಲ್ಲನೂ ನೀವು ಇಲ್ಲಿ ಚೇಂಜಸ್ನ ಮಾಡ್ಕೋಬೋದು, ಏನೂ ತೊಂದರೆ ಇಲ್ಲ. ಆ್ಯಂಡ್ ನೆಕ್ಸ್ಟು ಇವಾಗ ಇದು ಓಡೋಮೀಟರ್ ಬಗ್ಗೆ ಆದಮೇಲೆ ನೆಕ್ಸ್ಟು ನಮಗೆ ಈ ಒಂದು ಸೈಡಲ್ಲಿರುವಂಥದ್ದು ಏನಾಗಿದೆ ನೋಡ್ಕೊಳ್ಳೋಣ. ಬಟನ್ಸ್ಗಳು ನೋಡ್ಬೋದು ನೀವು, ಇದು ಹಜಾರ್ಡ್. ಓಕೆನಾ, ಪಾರ್ಕಿಂಗ್ ಲೈಟ್ ಅಂತಲೂ ಕರಿಬೋದು. ಆಮೇಲೆ ಇದು ಇಲ್ಲಿ ಸೆಟ್ಟಿಂಗ್ಸ್ಗೆ ಇರುವಂಥದ್ದು ಕಂಪ್ಲೀಟ್. ಈ ಸೆಟ್ಟಿಂಗ್ಸ್ ನಾವಿಲ್ಲಿ ಏನು ಮಾಡಿದ್ವಿ ಆ ಸೆಟ್ಟಿಂಗ್ಸ್ ಇಲ್ಲಿ ಮಾಡ್ಕೋಬೋದು. ಇದು ಇಂಡಿಕೇಟರ್ಸ್, ಆರನ್ ಕೇಳಿಸ್ತಾ ಸೌಂಡು ಚೆನ್ನಾಗಿದೆ. ಆ್ಯಂಡ್ ಈ ಕಡೆ ನಮಗೆ ಕಿಲ್ ಸ್ವಿಚ್ ಬರುತ್ತೆ, ಇದು ಇಂಜಿನ್ ಆನ್ ಬರುತ್ತೆ, ಜೊತೆಗೆ ಇದು ನಮಗಿಲ್ಲಿ ಆನಿಗೆ ಬರುತ್ತೆ. ಸೊ ಮಿರರ್ಸ್ ಕೂಡ ನೀವು ನೋಡ್ಬೋದು. KTM ಮಾಮೂಲಿ ಇದೇ ಥರ ಮಿರರ್ಸೇ ಬರೋದಲ್ವ, ನೀವು ಯಾವ ಗಾಡಿ ನೋಡೋದು KTMಲ್ಲಿ ಮಿರರ್ ಮಾತ್ರ ಇದೇ ಥರ ಇರುತ್ತೆ. ಸೊ ಮಿರರ್ಸು, ಇದು ಹ್ಯಾಂಡಲ್ ಬಾರು, ಇದು ಟ್ಯಾಂಕು, ಆ್ಯಂಡ್ ಇದು E20 ಕೂಡ ಕೇಪಬಲ್ ಆಗಿದೆ. ಫ್ಯೂಲು ನೀವು ಅದನ್ನು ಹಾಕಿಸ್ಕೋಬೋದು. ಅಂದರೆ ಇನಿಷಿಯಲಿ ಹಾಕಿಸ್ಕೋಬೇಡಿ, ಸ್ವಲ್ಪ ಟೈಮ್ ಆದಮೇಲೆ E20 ಫ್ಯೂಲ್ ಬೇಕು ಅಂತಂದ್ರೂ ಇದು ಕಂಪ್ಯಾಟಿಬಲ್ ಇದೆ. ನೀವು ನೋಡ್ಕೋಬೋದು, ಇಲ್ಲಿ E20 ಅಂತ ಹಾಕಿದ್ದಾರೆ. ಇವಾಗ ಬರ್ತಾ ಇರುವಂಥ ಎಲ್ಲ ಗಾಡಿಗಳು ಆ್ಯಕ್ಚುಲಿ E20 ಕಂಪ್ಯಾಟಿಬಲ್ ಇರುತ್ತೆ ಫ್ಯೂಲು. ಸೊ ನೀವು ನೋಡ್ಕೊಂಡು ಹಾಕಿಸ್ಕೋಬೋದು. ಆ್ಯಂಡ್ ಈ ಗಾಡಿಯ ಕೀ ಇದು. ಸೊ ಕೀ ನೋಡ್ಬೋದು ನೀವು, ಇದು ಕೀ. ಸೊ ಇದು ನಿಮಗೆ ಕಂಪ್ಲೀಟಾಗಿ ಇದು ಡಿಸ್ಪ್ಲೇ ಬರುತ್ತೆ. ಆ್ಯಂಡ್ ಇದು ಗಾಡಿಯ ಔಟರ್ ಲುಕ್ಕು. ಈ ಗಾಡಿಯ ಸೀಟ್ ಹೈಟ್ ಎಷ್ಟಿದೆ ಗೊತ್ತಾ?
815 mm 815 mm ಸೀಟ್ ಹೈಟು ಈ ಗಾಡಿ ಬರುತ್ತೆ ಅಷ್ಟೇ. ಆ್ಯಂಡ್ ಇದರ ಎಕ್ಸಾಸ್ಟ್ ನೋಟ್ ಅಫ್ಕೋರ್ಸ್ ನಾನು ಕೇಳಿಸ್ತೀನಿ ನಿಮಗೆ. ಈ ಗಾಡಿದು ಎಕ್ಸಾಸ್ಟ್ ನೋಟ್ ಕೇಳಿಸ್ಕೊಳ್ಳಿ. ಅಂಡರ್ ಬೆಲ್ಲಿ ಎಕ್ಸಾಸ್ಟ್ನ ಕೊಟ್ಟಿದ್ದಾರೆ. ಹುಡುಕಿ ಎಲ್ಲಿದೆ ನೋಡೋಣ. ಎಲ್ಲ ಮೊದಲು ಹೆಂಗಾಗ್ತಿತ್ತಂದರೆ ಡ್ಯೂಕ್ಗಳಾಗಿರ್ಬೋದು ಅಥವಾ ಬೇರೆ ಬೈಕ್ಗಳಾಗಿರ್ಬೋದು ಎಕ್ಸಾಸ್ಟ್ಗಳು ಉದ್ದಕ್ಕಿರೋದು, ಹಿಂದೆ ಕೂತೋಡು ಕಾಲು ಸುಟ್ಕೊತಿದ್ರು. ಆ್ಯಕ್ಚುಲಿ ನಾನು ಕಾಲು ಸುಟ್ಕೊಂಡಿದ್ದೀನಿ. ಇವಾಗ ಏನು ಮಾಡ್ತಿದ್ದಾರೆ ಹೇಳಿ, ತುಂಬ ಕಾಂಪ್ಯಾಕ್ಟಾಗಿ ಇಡಬೇಕು ಅನ್ನೋ ಉದ್ದೇಶದಿಂದ ಅಂಡರ್ ಬೆಲ್ಲಿ ಎಕ್ಸಾಸ್ಟ್ನ ಕೊಟ್ಟಿದ್ದಾರೆ. ಕಾಣಿಸ್ತಾ ಅಂಡರ್ ಬೆಲ್ಲಿ ಎಕ್ಸಾಸ್ಟು. ಸೊ ಗೊತ್ತೇ ಆಗಲ್ಲ. ಆ್ಯಂಡ್ ಏನಾದರೂ ಕಾಲ್ಗಿಲ್ಲು ಬಿಡ್ಕತ್ತೀನಿ ಅಂತೆಲ್ಲ ಹೇಳಿದ್ರು ಕಾಲು ಸುಡುವಂಥದ್ದು ಏನು ಸೀನ್ಗಳಿಲ್ಲ. ಅಂಡರ್ ಬೆಲ್ಲಿ ಎಕ್ಸಾಸ್ಟಾಗಿ ಕೊಟ್ಟಿದ್ದಾರೆ. ಸೊ ಇದಾದಮೇಲೆ ನಿಮಗೆ ಇವಾಗ ಇದರಲ್ಲಿ 3 ಕಲರ್ಸ್ಗಳು ಬರ್ತಾ ಇದೆ ನಿಮಗೆ ಟೋಟಲ್ ಆಗಿ. ಒಂದು ನನ್ನ ಮುಂದೆ ಕಾಣಿಸ್ತಾ ಇರುವಂಥದ್ದು ನಿಮಗೆ ಈಗ ಎಲೆಕ್ಟ್ರಾನಿಕ್ ಆರೆಂಜ್. ಅಫ್ಕೋರ್ಸ್ ವಿ ಬ್ಲೀಡ್ ಆರೆಂಜ್ ಅನ್ನ ಹಾಗೆ KTM ಇಸ್ ಫೇಮಸ್ ಫಾರ್ ಆರೆಂಜ್. ಸೊ ಆರೆಂಜ್ ಇದು ಎಲೆಕ್ಟ್ರಾನಿಕ್ ಆರೆಂಜು. ಅಟ್ಲಾಂಟಿಕ್ ಬ್ಲೂ ಅಂತ ಹೇಳಿ ಇನ್ನೊಂದು ಕಲರ್ ಬರುತ್ತೆ, ಮತ್ತು ಸಿಲ್ವರ್ ಮೆಟಾಲಿಕ್ ಮೇಟ್ ಅಂತ ಹೇಳ್ಬಿಟ್ಟು ಬರುತ್ತೆ. ಸೊ ಈ ಸತಿ ಏನು ಮಾಡಿದ್ದಾರೆ, ಬ್ಲೂ ಕೂಡ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. 390 ಇಂಟ್ರೊಡ್ಯೂಸ್ ಮಾಡಿದರು, ಬಟ್ ಇವಾಗ 160 ಸಹ ಕಲರ್ಸ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ತೀರಾ ಆರೆಂಜ್ ಬೇಡ ನನಗೆ ಅಂದರೆ ಸ್ವಲ್ಪ ಗ್ರೇ ಮಿಕ್ಸ್ ಇರೋದನ್ನು ತೊಗೋಬೋದು. ಇಲ್ಲ ನನಗೆ ಆರೆಂಜ್ ಬ್ಲೂ ಮಿಕ್ಸ್ ಬೇಕು ಅಂದರೆ ನೀವು ಆಪ್ಷನ್ನು ತೊಗೋಬೋದಾಗಿದೆ. ಕಂಪ್ಲೀಟಾಗಿ ಇದು ನೇಕೆಡ್ ಬೈಕ್ ನೋಡ್ಬೋದಲ್ಲ ಲುಕ್ಕು. ಕಂಪ್ಲೀಟ್ಲಿ ಇದು ನೇಕೆಡ್ ಬೈಕ್ ಗೊತ್ತಾಗುತ್ತಲ್ಲ ನಿಮಗೆ. ಸೊ ಇದು ಡ್ಯೂಕ್ 160ಯ ವಿಚಾರಗಳು. ಆ್ಯಂಡ್ ಅಫ್ಕೋರ್ಸ್ ಸ್ಟೈಲಿಂಗ್ ಬಗ್ಗೆ, ಡಿಸೈನ್ ಬಗ್ಗೆ ಎಲ್ಲ ಕಡೆ KTM ಬ್ರ್ಯಾಂಡಿಂಗ್ ಮಾಡಿದ್ದಾರೆ. ಸೀಟ್ ಬಗ್ಗೆ ಮಾತಾಡೋದಾದರೆ ನಾನು ಹೇಳಿದೆ ನಿಮಗೆ, ಸೀಟ್ ಆ್ಯಕ್ಚುಲಿ ಕಂಫರ್ಟಬಲ್ ಆಗಿದೆ ನನಗೆ ಅಂತ ಹೇಳಿಬಿಟ್ಟು. ಸೊ ಹಿಂದೆ ಕೂತ್ಕೊಳ್ಳೋರ್ಗೂ ಸಹ ಆರಾಮಾಗಿ ಕೂತ್ಕೋಬೋದು. ಆ್ಯಂಡ್ ಇಲ್ಲಿ ಹಿಂದೆಗಡೆ ಗ್ರಿಪ್ಪರ್ ಕೂಡ ಇದೆ. ನೀವೇನಾದರೂ ಬಂಜಿ ಕಟ್ಕೋತೀನಿ ಅಂದ್ರೂ ಈಸಿ ಆಗುತ್ತೆ ಪ್ಯಾಕಿಂಗ್ ಮಾಡೋಕ್ಕೆ, ಬಟ್ಟೆ ಗಿಟ್ಟೆ ಮೀನು ಬ್ಯಾಗೆಲ್ಲ ಕಟ್ಕೊಳ್ಳೋಕೆ. ಅಥವಾ ಹಿಂದೆ ಕೂತ್ಕೊಳ್ಳೋರ್ಗು ಗ್ರಿಪ್ ಇರುತ್ತೆ. ಸೀಟ್ ನೋಡಿ ಸಾಫ್ಟಾಗಿದೆ. ಅಗಲ ಇದೆ ನೋಡಿ, ಎಷ್ಟು ಅಗಲ ಇದೆ ಸೀಟು. ಸೀಟಿಂಗ್ ಕೂಡ ಚೆನ್ನಾಗಿದೆ. ಈ ಟ್ಯಾಂಕ್ ಏನು ಗೊತ್ತಾ, ತುಂಬ ಚಿಕ್ಕದಾಗಿರೋದ್ರಿಂದ ನಾವು ಕಾಲು ಆರಾಮಾಗಿ ಇಟ್ಕೋಬೋದು. ಕೆಲವೊಂದು ಏನಾಗುತ್ತೆ ಗೊತ್ತಾ, ಇಷ್ಟು ಅಗಲ ಇಷ್ಟು ದಪ್ಪ ಇರುತ್ತೆ ಟ್ಯಾಂಕೇನೆ. ಸೊ ಅವಾಗ ನಮಗೆ ಕಾಲು ಇಟ್ಕೊಳ್ಳೋಕ್ಕೆ ಸರಿ ಅನಿಸಲ್ಲ. ಬಟ್ ಇದನ್ನು ನೋಡಿ ತುಂಬ ಕಾಂಪ್ಯಾಕ್ಟಾಗಿ ಸ್ಮಾಲ್ ಆಗಿದೆ. ಇನ್ನೊಂದು ಇಂಪಾರ್ಟೆಂಟ್ ವಿಚಾರ ಈ ಗಾಡಿಯಲ್ಲಿ ನಾನು ನಿಮಗೆ ಹೇಳಬೇಕು ಅಂತ ಅಂದರೆ 147 kg ಈ ಗಾಡಿ ಬರುತ್ತೆ. ನಾನು ಫ್ಯೂಲ್ ಬಿಟ್ಟು ಹೇಳ್ತಿರೋದು 147 ಈ ಗಾಡಿಯ ವೆಯ್ಟ್ ಬರುತ್ತೆ. ವೆಯ್ಟು ನೀವು 200 ಡ್ಯೂಕ್ಗೆ ಕಂಪ್ಯಾರಿಸನ್ನ ಮಾಡ್ತೀನಿ ಅಂತ ಹೇಳಿದ್ರೆ ಆಲ್ಮೋಸ್ಟ್ ನಿಮಗೆ 12 kg ಈ ಗಾಡಿಯ ವೆಯ್ಟು ಕಮ್ಮಿ ಇದೆ. ಸೊ KTM 160 ವೆಯ್ಟ್ ಲಾಸ್ ಆಗಿದೆ, 12 kg ವೆಯ್ಟ್ ಲಾಸ್ ಆಗಿದೆ. ಏನಕ್ಕೆ ಅಂತ ಹೇಳ್ತೀನಿ ನಾನು. ಒಂದು 160cc ಓಕೆನಾ. ಸೊ ಇಂಜಿನಲ್ಲಿ ನಿಮ್ಗೇನಂತ 160 ಇಂಜಿನ್ ವೆಯ್ಟ್ ಏನು ಅಂತ ಕಮ್ಮಿ ಅಥವಾ ನಮಗೇನು ವೇರಿಯೇಷನ್ ಬರೋಲ್ಲ. ಬಟ್ ಇಲ್ಲಿ ಕೆಲವೊಂದು ವಿಚಾರನ ನಾವು ಗಮನ ಇಟ್ಕೋಬೇಕಾಗಿರೋದೇನು ಅಂತ ಅಂದರೆ, ಸೊ ಈ KTM 160 ಏನು ಮಾಡಿದ್ದಾರೆ ಅಂದರೆ SOHCನ ಯೂಸ್ ಮಾಡಿದ್ದಾರೆ. ಫುಲ್ ಫಾರ್ಮ್ ಹೇಳ್ತೀನಿ ತಡ್ಕೊಳ್ಳಿ. ಸಿಂಗಲ್ ಓವರ್ ಹೆಡೆಡ್ ಕ್ಯಾಮ್ ಶಾಫ್ಟ್ ಅಂತ ಹೇಳಿಬಿಟ್ಟು. ಇದರ ಯೂಸಸ್ ಏನು ಅಂತ ಹೇಳಿದ್ರೆ, ಇದು ಒಂದು ಕ್ಯಾಮ್ ಶಾಫ್ಟನ್ನ ಯೂಸ್ ಮಾಡುತ್ತೆ. ಏನನ್ನು ಕಂಟ್ರೋಲ್ ಮಾಡೋಕ್ಕೆ, ಕ್ಯಾಮ್ ಶಾಫ್ಟ್ ಕಂಟ್ರೋಲ್ ಬೋತ್ ಇನ್ಟೇಕ್ ಮತ್ತು ಎಕ್ಸಾಸ್ಟ್ ವಾಲ್ವ್ಸ್ನ ಒಂದೇ ಕಡೆ ಇದು ಕಂಟ್ರೋಲ್ ಮತ್ತು ಇನ್ಟೇಕ್ ಮಾಡೋದಕ್ಕೆ. ಅದೇನೇ ನೀವು 200 KTM 200ನ ಡ್ಯೂಕ್ 200ನ ನೋಡ್ತೀನಿ ಅಂದರೆ ಅದರಲ್ಲಿ ನಿಮಗೆ DOHCನ ಯೂಸ್ ಮಾಡಿದ್ದಾರೆ. ಅದೇನಾಗುತ್ತೆ ಅಂದರೆ ಡ್ಯುಯಲ್ ಓವರ್ ಹೆಡೆಡ್ ಕ್ಯಾಮ್ ಶಾಫ್ಟ್ ಅಂತ ಕರೀತಾರೆ. ಅದರಲ್ಲಿ ಹೆಂಗೆ ಅಂದರೆ 2 ಸಪ್ರೇಟ್ ಕ್ಯಾಮ್ ಶಾಫ್ಟ್ಸ್ನ ಯೂಸ್ ಮಾಡಿರ್ತಾರೆ. ಒಂದು ವ್ಯಾಲ್ವ್ನ ಇಂಟೇಕ್ ಮಾಡೋದಕ್ಕೆ, ಇನ್ನೊಂದು ಎಕ್ಸಾಸ್ಟ್ ವ್ಯಾಲ್ವ್ನ ಕಂಟ್ರೋಲ್ ಮಾಡೋದಕ್ಕೆ. ಅಲ್ಲಿ 2 ಯೂಸ್ ಮಾಡಿರ್ತಾರೆ. ಇಲ್ಲಿ ಒಂದೇ ಯೂಸ್ ಮಾಡಿರೋದ್ರಿಂದ ನಿಮಗೆ ವೆಯ್ಟು ಕಮ್ಮಿ ಬೀಳುತ್ತೆ. ಸೊ ವೆಯ್ಟು ರೆಡ್ಯೂಸ್ ಆಗುತ್ತೆ. ಅದು ಡ್ಯುಯಲ್ ಇರುತ್ತೆ, ಇದು ಸಿಂಗಲ್ ಇರುತ್ತೆ. ಎರಡರಲ್ಲಿ ಯಾವುದು ಬೆಸ್ಟು, SOHC ಬೆಸ್ಟಾ ಅಥವಾ DOHC ಬೆಸ್ಟಾ ಅಂತ ಹೇಳಿದ್ರೆ ಆಸ್ ಪರ್ ಟೆಕ್ನಿಕಲಿ DOHCನೇ ಬೆಸ್ಟ್ ಇರೋದು. ಬಿಕಾಸ್ ಅದು ಮೇಂಟೆನೆನ್ಸ್ ಆಗಿರ್ಬೋದು ಅಥವಾ ನಿಮಗೆ ಅದು ಏನಾದರೂ ಪರ್ಫಾರ್ಮೆನ್ಸಸಲ್ಲಿ ಏನಾದರೂ ತೊಂದರೆ ಆಗೋದಾಗಿರೋ ಅದಕ್ಕೆ ಏನಾದರೂ ಮಾಡ್ಕೋಬಹುದು. ಆ್ಯಂಡ್ ಅಡ್ವಾಂಟೇಜ್ ಏನು ಅಂದರೆ ಅದರಿಂದ ನಮಗೆ ಪವರ್ ಕೂಡ ಜಾಸ್ತಿ ಪ್ರೊಡ್ಯೂಸ್ ಆಗುತ್ತೆ. ಯಾವುದು DOHCಯಿಂದ. ಇದರಲ್ಲಿ ಪವರ್ ಸ್ವಲ್ಪ ಕಮ್ಮಿ ಕಂಪ್ಯಾರಿಟಿವ್ಲಿ ಹೇಳ್ತಿರೋದು. ಬಟ್ ಇದು 160cc ಇಟ್ ಈಸ್ ಫೈನ್, ಫಾರ್ ಬೆಟರ್ ಅಂತಲೇ ಹೇಳ್ಬೋದು. ಸೊ ಇದಾದ ಮೇಲೆ ನಿಮಗೆ ಇಷ್ಟು ವಿಚಾರಗಳು ತಿಳಿಸಾಯ್ತಲ್ವಾ. ಈಗ ಒಂದು ಟೆಸ್ಟ್ ರೈಡ್ ಹೋಗೋಣ. ಸೊ ಬೇಕಾದಷ್ಟು ಇನ್ಫಾರ್ಮೇಷನ್ನ ಕೊಟ್ಟಿದ್ದೀನಿ ಅಂತ ಭಾವಿಸ್ತಾ ಇದ್ದೀನಿ. ಇದರ ಆನ್ ರೋಡ್ ಪ್ರೈಸು, ಶೋರೂಮ್ ಪ್ರೈಸು ಎಲ್ಲನೂ ನಾನು ತಿಳಿಸ್ಕೊಡ್ತೀನಿ. ಸೊ ಈ ಗಾಡಿ ತೊಗೊಂಡಿದ್ದು ಎಲ್ಲಿ ಗೊತ್ತಾ, ರಿವ್ಯೂಗೆ ತೊಗೊಂಡಿರೋದು ನಮ್ಮ ಚಂದ್ರ ಲೇಔಟಲ್ಲಿರುವ ಅಂಬಾ KTM. ಸೊ ಚಂದ್ರ ಲೇಔಟ್ ಮೇನ್ ರೋಡಲ್ಲೇ ನಿಮಗೆ KTM ಶೋರೂಮ್ ಕಾಣುತ್ತಲ್ಲ, ಸೊ ಅವ್ರ ಕಡೆಯಿಂದ ನಾನು ರಿವ್ಯೂಗೆ ಎತ್ಕೊಂಡು ಹೋಗ್ತಾ ಇರೋದು. ಸೊ ನಿಮಗೆ ಇಷ್ಟೊತ್ತು ನಾನು ಟೆಕ್ನಿಕಲ್ ಬಗ್ಗೆ ಮಾತಾಡಿದೆ. ಇವಾಗ ಒಂದು ರೈಡ್ ಎಕ್ಸ್ಪೀರಿಯನ್ಸ್ ಬಗ್ಗೆ ಮಾತಾಡೋಣ ಬನ್ನಿ, ಲೆಟ್ಸ್ ಗೋ. ಇವಾಗ
ಈ ಆ್ಯಕ್ಚುಲಿ ನಮಗೆ ತುಂಬ ಇಂಪಾರ್ಟೆಂಟ್ ಏನು ಹೇಳಿ, ಈ ಥರ ಸಿಟಿಯಲ್ಲಿ ಓಡಿಸೋದಕ್ಕೆ ಸಖತ್ತು ನಮಗೆ ಆಟ ಆಡಿಸ್ಕೊಂಡು ಹೋಗ್ಬೇಕು ಆ್ಯಕ್ಚುಲಿ. ಅಂದರೆ ಯೂಜ್ ಬಲ್ಕ್ ಆಗಿದ್ರೆ ಅಯ್ಯೋ ಯಾರೋ ಟಚ್ ಮಾಡಿಬಿಡ್ತಾರೆ ಅಂತ ಅನ್ಕೊಂಡು, ಬಟ್ ಇದು ಎಷ್ಟು ಕಾಂಪ್ಯಾಕ್ಟ್ ಆಗಿದೆ ಬೈಕು ಅಂತ ಹೇಳಿದ್ರೆ, ಎಷ್ಟು ಫುಲ್ಲು ಚಿಕ್ಕ ಗಾಡಿ ಥರ ಅನಿಸುತ್ತೆ ನನಗೆ. ನಾನು ಯಾಕೆ ಅಂದರೆ ನಾನು ಹಿಮಾಲಯನ್ ಓಡಿಸಿ ಕಂಪ್ಯಾರಿಸನ್ ಅಂತಲ್ಲ, ನಾನು ಹಿಮಾಲಯನ್ ಓಡಿಸಿ ದೊಡ್ಡ ಬಲ್ಕ್ ಗಾಡಿ ಅನ್ಸುತ್ತಲ್ಲ ನನಗೆ, ಈ ಪ್ಯಾನಿಯರ್ಸ್ ಗಿನಿಯರ್ಸ್ ಹಾಕೊಂಡ್ರೆ. ಬಟ್ ಇದ್ರಲ್ಲಿ ಹಂಗೇನಿಲ್ಲ ನೋಡಿ, ಪುಟಾಣಿ ಗಾಡಿ ಒಳ್ಳೆ ನನಗೆ ಸೀರಿಯಸ್ ಆಗಿಲ್ಲ, ಒಂದು ಪುಟಾಣಿ ಸೈಕಲ್ ಓಡಿಸ್ದಂಗೆ ಆಗ್ತಾಯಿದೆ. ಓಕೆ, ಸೊ ಇವಾಗ ನಾವು ಚಂದ್ರಲ್ ಲೇಔಟಲ್ಲಿ ಇದ್ದೀವಿ. ರೈಡ್ ಎಕ್ಸ್ಪೀರಿಯನ್ಸ್ ಟೆಸ್ಟ್ ಮಾಡೋಣ. ಸಡನ್ ಬ್ರೇಕಿಂಗು ಎಲ್ಲ ABS, ಅಪ್ಪಿಲ್ಲು ಚೆನ್ನಾಗಿದೆ, ಪಿಕಪ್ಪು ಒಳ್ಳೆ ಪಿಕಪ್ಪು. ನಾನು 3rd ಗೇರಲ್ಲಿ ಇದ್ದೀನಿ. ಇದು ಹೆಂಗಿದೆ ಅಂತ ಅಂದರೆ ನಿಮಗೆ ಕಂಪ್ಲೀಟ್ ನೇಕೆಡ್ ಲುಕ್ ಅಲ್ವಾ. ಸೊ ನೋಡಿ ಕೂತ್ರೆ ನಿಮಗೆ ಇಷ್ಟೇ ಆರಾಮಾಗಿ ನಿಮಗೆ ವಿಸಿಬಿಲಿಟಿ ಇದೆ. ಬೈಕು ಸೂಪರ್ ರೋಡ್ ವಿಸಿಬಿಲಿಟಿ ಇದೆ. ಬಟ್ ಪ್ರಾಬ್ಲಮ್ ನಂಬರ್ 1 ನನಗೆ ಆಲ್ರೆಡಿ ಗೊತ್ತಾಗಿರೋದೇನು ಅಂದರೆ ಬ್ಯಾಕ್ ಬ್ರೇಕು ನಾಟ್ ಅಪ್ ಟು ದ ಮಾರ್ಕ್. ಈಗ ನೋಡಿ ಸಡನ್ನಾಗಿ ಹೋಗಿ ಟಕ್ಕನಾಗಿ ನಾನು ಗೇರ್ ಶಿಫ್ಟ್ ಮಾಡಿ ಬ್ರೇಕ್ ಹಿಡಿತೀನಿ ನೋಡಿ. ಬ್ರೇಕ್ ಹಿಡಿದೆ ನಾನು, ಬ್ರೇಕ್ ಹಿಡಿದ್ರೂ ಟೈಮ್ ತೊಗೊಳುತ್ತೆ, ಇಮ್ಮಿಡಿಯೇಟಾಗಿ ಹಿಡಿಬೇಕಲ್ಲ ABS. ಸೊ ಬ್ರೇಕಿಂಗ್ ಸ್ವಲ್ಪ ಇಶ್ಯೂ ಇದೆ. ಬ್ಯಾಕ್ ಬ್ರೇಕು ನಾನು ಫ್ರಂಟ್ ಬೇಕು ಒಂದ್ಸತಿ ಚೆಕ್ ಮಾಡ್ತೀನಿ. ಯೂಶಲಿ ನಾವು ಫ್ರಂಟ್ ಹಿಡಿಯಲ್ಲ, ಜಾಸ್ತಿ ಹಿಡಿಯಲ್ಲ. ಸೊ ಒಂದ್ಸತಿ ಟೆಸ್ಟಿಗೋಸ್ಕರ ಮಾಡಿ ನೋಡೋಣ. ಫ್ರಂಟ್ ಹಿಡಿಯುತ್ತೆ ನೋಡಿ, ಟಕ್ಕನಂಗೆ ಜಂಪ್ ಆಯಿತು ನೋಡಿ, ಮುಂದೆ ಜಂಪ್ ಆಗುತ್ತೆ ಫ್ರಂಟ್ ಬ್ರೇಕ್ ಹಿಡಿದ್ರೆ, ಅದಕ್ಕೆ ಜಾಸ್ತಿ ಮುಂದೆ ಹಿಡಿಯೋಕ್ಕಾಗಲ್ಲ. ಬಟ್ ಏನಂದರೆ ಹಿಡೀತು. ಬ್ಯಾಕ್ ಬ್ರೇಕು ನಾನು ಆ್ಯಕ್ಚುಲಿ ಫುಲ್ ಪ್ರೆಸ್ ಮಾಡಿದ್ದೀನಿ, ಆದರೂ ಮೂಮೆಂಟ್ ಆಗ್ತಾ ಇದೆ ಗಾಡಿ. ಸೊ ಬ್ಯಾಕ್ ಬ್ರೇಕಿಂಗ್ ಇಶ್ಯೂ ಇದೆ. ಸೀಟ್ ವೈಸ್ ಕಂಫರ್ಟ್ ಇದೆ, ಸ್ವಲ್ಪ ಸ್ಪೇಸ್ ಆಗಿರೋದ್ರಿಂದ ಆರಾಮಾಗಿ ಕೂತ್ಕೋಬೋದು ಅಗಲವಾಗಿ. ಓಹೋ ಅಣ್ಣ 73ಗೆ ಬುಟ್ ಅಂದ್ಬಿಟ್ಟ. ಬ್ರೇಕಿಂಗ್ ನಾನು ಹೇಳಿಲ್ವಾ, ಬ್ಯಾಕ್ ಬ್ರೇಕ್ ಭಾರಿ ಹಿಂಸೆ ಇದು. ಬುಟ್ ಅಂದ್ಬಿಡ್ತು ನೋಡಿ. ಸೆವೆಂಟಿ ಟಚ್ ಆಯ್ತು ಅಂತ ಅನ್ಕೊಂತೀನಿ ನಾನು ಈ ರೋಡಲ್ಲಿ. ಗುರುವೆ, ಇಷ್ಟೆಲ್ಲ ರಿವ್ಯೂ ಹೇಳಿದ್ಮೇಲೆ ಪ್ರೈಸ್ ಹೇಳಿಲ್ಲ ಅಂದರೆ ಆಯ್ತದಾ? ಇವಾಗ ಜನಕ್ಕೆ ಟೆನ್ಷನ್ ಆಗಿಬಿಟ್ಟಿದೆ. ಹೆಂಗೆ ಅಂತಂದರೆ ಅಬೌವ್ 350cc ಗಾಡಿಗಳ ಮೇಲೆ 40% ಟ್ಯಾಕ್ಸ್ ಜಡ್ದಿಟ್ಟವ್ರೆ. ಬಟ್ ಇದು ಬಿಲೋ 360, ಅಫ್ಕೋರ್ಸ್ ಇಟ್ ಇಸ್ 160cc ಬೈಕು. ಆ್ಯಂಡ್ 200ಗೂ KTM ಡ್ಯೂಕ್ 200ಗೂ ಮತ್ತು 160ಗೂ ಎಷ್ಟು ವ್ಯತ್ಯಾಸ ಬರ್ತಾ ಇದೆ, ಅಥವಾ ಎಷ್ಟು ಪ್ರೈಸ್ ವೇರಿಯೇಷನ್ಸ್ ಬರ್ತಾ ಇದೆ ಎಲ್ಲನೂ ಹೇಳ್ಬಿಡ್ತೀನಿ ಕೊನೆಯದಾಗಿ. ಇದು ಬಿಲೋ 350cc ಆಗಿರೋದ್ರಿಂದ ನಿಮಗೆ 28% GST ಈ ಗಾಡಿಯ ಮೇಲೆ ಬೀಳ್ತಾ ಇದೆ. ಎಷ್ಟು ಹೇಳಿ? 28%. ಅಬೌವ್ 350 ನಿಮಗೆ 40% ಬೀಳ್ತಾ ಇರುವಂಥದ್ದು. ಅದು ಇನ್ನೂ ನಿಮಗೆ ಅವ್ರು ಅನೌನ್ಸ್ ಮಾಡಿದ್ದಾರೆ, ಬಟ್ ಅದು ಪಿಕ್ಚರಿಗೆ ಬರಬೇಕು, ಒಂದು ಶೋರೂಮಲ್ಲಿ ಅದು ವೇರಿಯೇಷನ್ಸ್ಗಳನ್ನ ಮಾಡಬೇಕು ಅಂದರೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ಟೈಮ್ ತೊಗೋಬೇಕು ಅನ್ನೋಷ್ಟೊತ್ತಿಗೆ ನಾನಿವಾಗ ನಿಮಗೆ ಎಕ್ಸಾಕ್ಟ್ಲಿ ಬೆಂಗಳೂರಲ್ಲಿ, ಕರ್ನಾಟಕದಲ್ಲಿ ಒಂದೊಂದು ಏರಿಯಾದಲ್ಲಿ ಒಂದೊಂದು ಥರ ನಿಮ್ಗೆ ಆನ್ ರೋಡ್ ಪ್ರೈಸ್ಗಳು ಇರ್ತವೆ. ಬೆಂಗಳೂರಲ್ಲಿ ನಾನು ನಿಮಗೆ ಎಕ್ಸ್ ಶೋರೂಮ್ ಪ್ರೈಸ್ನ ಮಾತ್ರ ಇವಾಗ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ನಿಮಗೆ 160ಯ ಎಕ್ಸ್ ಶೋರೂಮ್ ಪ್ರೈಸ್ ಎಷ್ಟಿದೆ ಅಂತ ಅಂದರೆ 1,84,000 ರೂಪಾಯಿ ಓಲ್ಡ್ ಪ್ರೈಸ್ ಇತ್ತು. ಆ್ಯಕ್ಚುಲಿ ಇವಾಗ ಅದು ಪ್ರೈಸ್ ರಿವೈಸ್ ಕೂಡ ಆಗಿದೆ. ಇವಾಗ ನಿಮಗೆ KTM ಡ್ಯೂಕು 160 ಎಕ್ಸ್ ಶೋರೂಮ್ ಪ್ರೈಸ್ ಬಂದು 1,70,000 ರೂಪಾಯಿಗೆ ನಿಮಗೆ ಸಿಗ್ತಾ ಇದೆ. ಸೊ ಓಲ್ಡ್ ಪ್ರೈಸ್ಗೂ ಈ ಪ್ರೈಸ್ಗೂ ಸ್ವಲ್ಪ ನಿಮಗೆ 14,000 ರೂಪಾಯಿ ಕಮ್ಮಿ ಬಿದ್ದಿದೆ. ಅಮೌಂಟ್ ಕೂಡ ರಿವೈಸ್ ಆಗಿರೋ ಕಾರಣ ಇವಾಗ 1,70,000ಕ್ಕೆ ನಿಮಗೆ ಎಕ್ಸ್ ಶೋರೂಮ್ ಪ್ರೈಸ್ ಆಗುತ್ತೆ. ಆ್ಯಂಡ್ ನೀವು ಅದನ್ನು ಎಕ್ಸ್ಟ್ರಾ ಫಿಟ್ಟಿಂಗು ಎಲ್ಲ ಆನ್ ರೋಡು ಟ್ಯಾಕ್ಸ್ ಎಲ್ಲ ಸೇರಿದ್ರು 2,25,000 20,000 ಒಳಗಡೆ ನಿಮಗೆ ನಿಮ್ಮ ಕೈಗೆ ಗಾಡಿ ತಲುಪುತ್ತೆ. 160 ಅದು ಇನ್ನೊಂದು ಸ್ವಲ್ಪ CC ಜಾಸ್ತಿನೇ ಬರುತ್ತಲ್ಲ, ನಮಗೆ ಇದು ಬೇಡ, ನಮಗೆ 200cc ಬೇಕು ಅಂತ ಅಂದರೆ 200cc ಎಕ್ಸ್ ಶೋರೂಮ್ ಪ್ರೈಸ್ ಎಷ್ಟಿದೆ ಅಂದರೆ ನಿಮಗೆ ಸೊ ಎಕ್ಸ್ ಶೋರೂಮ್ ಪ್ರೈಸ್ ಬಂದು ನಿಮಗೆ 2,07,000 ಇತ್ತು. ಅಮೌಂಟ್ ರಿವೈಸ್ ಆಗಿ ಈಗ 1,91,000 ರೂಪಾಯಿ ನಿಮಗೆ KTM ಡ್ಯೂಕ್ 200 ಆಗುತ್ತೆ. ನಿಮಗೆ 160ಗೂ 200ಗೂ 21,000 ರೂಪಾಯಿ ಡಿಫ್ರೆನ್ಸ್ ಬರ್ತಾ ಇದೆ ಅಷ್ಟೇನೆ. ಸೊ 21,000 ಡಿಫ್ರೆನ್ಸು. ನಾನು ಹೈಯರ್ ಎಂಡ್ ವರ್ಷನ್ಗೆ ಹೋಗ್ತೀನಿ ಅಂತ ಅಂದರೆ ನೀವು 200ನ ಸೆಲೆಕ್ಟ್ ಮಾಡ್ಕೋಬೋದು. ನಮ್ಮ ಮನೇಲಿ ಕೊಡಿಸ್ತಾರೆ 200cc ಗಾಡಿಗಳು ಓಕೆ ಅಂತ ಅಂದರೆ
200 ಸೆಲೆಕ್ಟ್ ಮಾಡ್ಕೊಳ್ಳಿ. ಬಿಕಾಸ್ ಅದರಲ್ಲಿ ನಿಮಗೆ ಅಡ್ವಾಂಟೇಜ್ ಏನಿದೆ ಅಂತ ಹೇಳ್ತೀನಿ. ಇನ್ಬಿಲ್ಟ್ GPS ನ್ಯಾವಿಗೇಷನು, ಟರ್ನ್ ಬೈ ಟರ್ನು, ಬ್ಲೂಟೂತ್ ಕನೆಕ್ಟಿವಿಟಿ ಎಲ್ಲಾನು ನಿಮ್ಗೆ ಇನ್ಬಿಲ್ಟಲ್ಲಿ ಬರುತ್ತೆ. ಪ್ಲಸ್ TFT ಡಿಸ್ಪ್ಲೇ ಬರುತ್ತೆ. ಇದರಲ್ಲಿ ಯಾವುದೂ ಇಲ್ಲ, ಅಡಿಷ್ನಲ್ ಹಾಕಿಸ್ಕೋಬೇಕು. ಅಡಿಷ್ನಲ್ ಹಾಕಿಸ್ಕೋತೀನಿ ಅಂದ್ರೂ ಪ್ರೈಸು ಮತ್ತೆ ನಿಮಗೆ ಜಾಸ್ತಿ ಬೀಳುತ್ತೆ. ಇಲ್ಲ ನಮ್ಮ ಮನೇಲಿ ಕೊಡ್ಸಲ್ಲ, ನಮ್ಗೆ ಇಷ್ಟೇ ಇರೋದು ಅಥವಾ ಬಜೆಟ್ ಇಷ್ಟೇ ಇರೋದು ಅಂತ ಅಂದರೆ ನೀವು ಇದಕ್ಕೆ ಆಪ್ಟ್ ಮಾಡ್ಕೋಬೋದು, 160ಗೆ ಆಪ್ಟ್ ಮಾಡ್ಕೋಬೋದು. ಬಟ್ ಎವ್ರಿ ಸಿಂಗಲ್ ಟೈಮ್ ನಾನು ಹೇಳೋ ಥರ ದಯವಿಟ್ಟು ಟೆಸ್ಟ್ ರೈಡ್ನ ಮಾಡಿದಿರೆ, ಕಾರ್ ಆಗಿರ್ಬೋದು, ಗಾಡಿ ಆಗಿರ್ಬೋದು, ಆಟೋ ತೊಗೊಳ್ಳೋರಾದರೂ ಆಗಿರ್ಬೋದು, ಟೆಸ್ಟ್ ರೈಡ್ ಮಾಡಿದಿರೆ ಏನೂ ತೊಗೊಳಕ್ಕೆ ಹೋಗಬೇಡಿ. ನಿಮ್ಮ ಕಂಫರ್ಟ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ, ನೀವು ಕಾಲಿಟ್ಕುತ್ತಾ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ, ನಿಮಗೆ ಹೈಟ್ ಮ್ಯಾಚ್ ಆಗುತ್ತಾ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ, ನಿಮ್ಮ ಬಜೆಟ್ ಇಂಪಾರ್ಟೆಂಟ್ ಆಗುತ್ತೆ. ಸೊ ದಯವಿಟ್ಟು ಟೆಸ್ಟ್ ರೈಡ್ನ ಮಾಡಿ. ಈ ಗಾಡಿ ನಾನು ಹೇಳ್ತಾ ಇರೋದು ಚಂದ್ರ ಲೇಔಟ್ ಅಂಬಾ KTM, ಓಕೆನಾ. ಅಂಬಾ ಬಜಾಜ್ ಅಂತಲೂ ಬರುತ್ತೆ, ಬಜಾಜ್ ಅಂಡರಲ್ಲೇ KTM ಎಲ್ಲ ಬರೋದ್ರಿಂದ ಅಂಬಾ ಬಜಾಜ್ KTM ಎಲ್ಲ ಒಂದೇ. ನೀವು ಚಂದ್ರ ಲೇಔಟ್ ಮೇನ್ ರೋಡಿಗೆ ಬಂದರೆ KTM ಶೋರೂಮ್ ಇದೆ, ಅಲ್ಲಿಗೆ ಹೋಗಿ ಕಾಂಟ್ಯಾಕ್ಟ್ ಮಾಡಿ ಟೆಸ್ಟ್ ರೈಡ್ನ ತೊಗೋಬೋದು. ನಂತರ ನೀವು ಡಿಸೈಡ್ ಮಾಡ್ಬೋದು. ಸೊ ಅಪ್ರಾಕ್ಸಿಮೇಟ್ಲಿ 23,000 160ಗೂ ಮತ್ತು 200ಗೆ ಅಷ್ಟೇ ಡಿಫ್ರೆನ್ಸ್ ಬರ್ತಾ ಇರೋದು. ಸೊ ನಿಮ್ಮ ಚಾಯ್ಸ್ ತಕ್ಕನಂಗೆ, ನಿಮ್ಮ ಬಜೆಟ್ ತಕ್ಕನಂಗೆ ನೀವು ನಿಮ್ಮ ಗಾಡಿನ ಸೆಲೆಕ್ಟ್ ಮಾಡ್ಕೋಬೋದು, ನಿಮ್ಮ ಗಾಡಿನ ತೊಗೋಬೋದು. ಸೊ ಇದಾಗಿತ್ತು KTM 160ಯ ರಿವ್ಯೂ. ನಿಮ್ಮ ಅನಿಸಿಕೆನೂ ತುಂಬ ಇಂಪಾರ್ಟೆಂಟ್ ಆಗುತ್ತೆ, ಕಮೆಂಟಲ್ಲಿ ತಿಳಿಸೋದನ್ನು ಮರಿಬೇಡಿ. ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಮತ್ತೊಂದಷ್ಟು ವಿಡಿಯೋ ಒಂದಿಗೆ ಬಾಯ್ ಹೇಳೋಣ KTM ಗಾಡಿಗೆ.